ಕ್ಯಾವಿಟಿಸ್ ಸಮಸ್ಯೆ ಇರ್ಬೋದು ಅಥವಾ ರೂಟ್ ಕೆನಲ್ ಸಮಸ್ಯೆ ಇರ್ಬೋದು, ಇವುಗಳು ಬರ್ತಾ ಇದೆ. ಇದಕ್ಕೆಲ್ಲ ಏನ್ ಕಾರಣ ಇರ್ಬೋದು? ಯಾವುದೇ ಕಾರಣಕ್ಕೂ ಆರ್ಟ್ ಬ್ರಷ್ ಅನ್ನೋದು ಯೂಸ್ ಮಾಡಬಾರ್ದು. ಆರ್ಟ್ ಬ್ರಷ್ ಏನು ಮಾಡ್ತದೆ, ನಮ್ಮ ವಸ್ಡುನ ವೀಕ್ ಮಾಡುತ್ತೆ. ವಸ್ಡು ವೀಕ್ ಮಾಡಿದಾಗ ಏನಾಗ್ತದೆ, ನಿಮ್ಮ ಬ್ರಷ್ ಮಾಡ್ತಾ ಮಾಡ್ತಾ ವಸ್ಡು ಸವಿಯುತ್ತದೆ. ರೂಟ್ ಕೆನಲ್ ಚಿಕಿತ್ಸೆ ಎಂಥ ಅದ್ಭುತ ಚಿಕಿತ್ಸೆ ಅಂದರೆ, ನಿಮ್ಮ ಅಲ್ಲಿಗೆ ಜೀವ ಕೊಡೋದೇ ರೂಟ್ ಕೆನಲ್. ಹಿಂದೊಂದು ಕಾಲ ಇತ್ತು, ಅಲ್ಲಿ ಉಳ್ಕಲಾದರೆ ತೆಗ್ಸ್ಬಿಡಪ್ಪ ಅನ್ನೋದು. ಈಗ ಹೆಂಗೆ ಅಲ್ಲೂ ಎಂಥ ಉಳ್ಕಲಾದ್ರೂ ನಾವು ರಿಮೂವ್ ಮಾಡೋಲ್ಲ. ಇನ್ನೊಂದಿಷ್ಟು ಜನರಿಗೆ ಏನಿರುತ್ತೆ ಅಂತಂದ್ರೆ, ವಕ್ರ ಹಲ್ ಬಂದ್ಬಿಟ್ಟಿದೆ ನನಗೆ, ಅಲೈನರ್ ಸೈನ್ ಅಂತೀವಿ, ಟ್ರಾನ್ಸ್ಪರೆಂಟ್ ಅಲೈನರ್ಸ್ ಅಂತೀವಿ, ಮೆಟಲ್ ಕ್ಲಿಪ್ ಅಂತೀವಿ, ಸೆರಮಿಕ್ ಬ್ರೇಸಸ್ ಅಂತೀವಿ. ಸೊ ಈ ಥರ ನಾನಾ ಕ್ಲಿಪ್ ಟ್ರೀಟ್ಮೆಂಟ್ ವಿಧಾನಗಳಿದೆ. ಸ್ಮೋಕ್ ಮಾಡ್ತಾ ಇರೋದ್ರಿಂದ ನನ್ನ ಹಲ್ ಕಲರ್ ಬದಲಾಗ್ತಾ ಇದೆ ಅಪ್ಪ. ಸ್ಮೋಕಿಂಗಿಂದ ಭಾಳಷ್ಟು ಓರಲ್ ಕ್ಯಾನ್ಸರ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದು ಎಸ್ಪೆಷಲಿ ಪಾನ್ ಚೂವರ್, ಈ ಎಲಡಿಕೆ, ಬೀಟಲ್ ನೈಟ್, ಏನು RMD ಅಥವಾ ಏನು ಪಾನ್ ಪರ್ಕ್ ಹಾಕ್ತಾರೆ. ಸೊ ಆದವರು ಕೆಲವರು ಅದ್ರ ಬಗ್ಗೆ ಭಾಳ ಎಚ್ಚೆತ್ಕೊಬೇಕಾಗ್ತದೆ. ನಮಸ್ತೆ ವೀಕ್ಷಕರೇ, ಇವತ್ತು ಹಲ್ಲಿನ ವಿಚಾರವಾಗಿ ಯಾವ ರೀತಿಯಾಗಿ ಪ್ರಿಕಾಕ್ಷನ್ ತಗೊಳ್ಬಹುದು, ಯಾಕಂತಂದ್ರೆ ಸಾಕಷ್ಟು ಜನರಲ್ಲಿ ಹಲ್ಲಿನ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿರುತ್ತೆ. ಯಾವ ರೀತಿಯಾಗಿ ಪ್ರಿಕಾಕ್ಷನ್ ತಗೋಬೇಕು, ಏನು ಸ್ಮೋಕ್ ಏನ್ ಮಾಡ್ತಾರಲ್ಲ ಅವ್ರಿಗೆ ಹಲ್ಲಿನ ಸಮಸ್ಯೆ ಯಾವ ರೀತಿಯಾಗಿ ಕಾಡ್ಬೋದು, ಅಥವಾ ಹಲ್ಲಿನ ಸಮಸ್ಯೆಗಳಿಂದ ಅಥವಾ ಕ್ಯಾವಿಟಿಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ರೂಟ್ ಕೆನಲ್ ಸಮಸ್ಯೆಗಳಿರ್ಬೋದು, ಇವುಗಳಿಂದ ಕ್ಯಾನ್ಸರ್ ಕೂಡ ಎಫೆಕ್ಟ್ ಆಗ್ಬೋದಾ ಅನ್ನುವಂತಹ ಒಂದಿಷ್ಟು ಗೊಂದಲಗಳು ಸಾಕಷ್ಟು ಜನರಲ್ಲಿದೆ. ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ, ಇದರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಶಿವಾನಂದ್ ಅವರಿದ್ದಾರೆ, ದಂತ ವೈದ್ಯರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಾನು ಆಗ್ಲೇ ಹೇಳಿದ ಹಾಗೆ ಹಲ್ಲಿನ ಸಮಸ್ಯೆಗಳ ವಿಚಾರವಾಗಿ ಅಥವಾ ಹಲ್ಲಿನ ಮಾಹಿತಿ ಬಗ್ಗೆ ಸಾಕಷ್ಟು ಜನರಿಗೆ ಒಂದಿಷ್ಟು ಕುತೂಹಲಗಳಿದೆ. ಯಾಕಂತಂದ್ರೆ ಹಲ್ಲಿನ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಒಂದು ರೀತಿಯಲ್ಲಿ ನೋಡ್ತಾ ಹೋಗೋದಾದ್ರೆ, ಹಲ್ಲು ಅನ್ನುವಂಥದ್ದು ಮಣ್ಣಡಿ ಸಾಕಷ್ಟು ವರ್ಷ ಹೂತಿ ಇಟ್ರು ಕೂಡ ಅದನ್ನ ಏನು ಅದು ಪುಡಿ ಆಗಲ್ಲ ಅಥವಾ ಅದ್ರದ್ದು ಏನು ಅದರಲ್ಲಿ ಏನು ಬದಲಾವಣೆ ಆಗಲ್ಲ ಅನ್ನುವಂಥದ್ದು ಒಂದು ಮೊದಲಿತ್ತು. ಆದ್ರೆ ಈಗ ಸಾಕಷ್ಟು ಕ್ಯಾವಿಟಿಸ್ ಸಮಸ್ಯೆ ಇರ್ಬೋದು ಅಥವಾ ರೂಟ್ ಕೆನಲ್ ಸಮಸ್ಯೆ ಇರ್ಬೋದು, ಇವುಗಳು ಬರ್ತಾ ಇದೆ. ಇದಕ್ಕೆಲ್ಲ ಏನ್ ಕಾರಣ ಇರ್ಬೋದು? ಮೊದಲನೇದಾಗಿ ಅಲ್ಲಿನ ಸಮಸ್ಯೆಗೆ ಎಷ್ಟು ನೀವು ಯಾವ ಥರ ಮೇಂಟೈನ್ ಮಾಡ್ತೀರ ಅನ್ನೋದು ಒಂದು ಮೊದಲನೇ ಪಾಯಿಂಟ್ ಬರ್ತದೆ. ಸೊ ಮೊದಲನೇ ನಿಮ್ಗೆ ನೀವು ಎಷ್ಟು ಸರಿ ಬ್ರಷ್ ಮಾಡ್ತೀರಾ, ಎಷ್ಟು ಸರಿ ನೀವು ಬಾಯಿ ರಿನ್ಸ್ ಮಾಡ್ತೀರಾ ಅನ್ನೋದು ಫಸ್ಟ್ ಪಾಯಿಂಟ್ ಬರ್ತದೆ. ಸೊ ಯೂಶಲಿ ಈಗ ದಂತ ವೈದ್ಯಕೀಯದಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ, ನಮ್ಮ ದಂತ ವೈದ್ಯಕೀಯದಲ್ಲಿ ಯಾವುದೇ ಥರ ಅಲ್ಲಿ ನಾವು ಇಮಿಡಿಯೇಟ್ ಸಮಸ್ಯೆ ಬರೋಲ್ಲ. ಅದು ಅಲ್ಲೂ ಏನಾದರೂ ನಿಮ್ಗೆ ಟೈಮ್ ಕೊಡುತ್ತೆ. ಯಾವುದೇ ಒಂದು ದಂತ ಚಿಕಿತ್ಸೆ ನಾವು ಮಾಡೋದು, ರೂಟ್ ಕೆನಲ್ ಚಿಕಿತ್ಸೆ ಇರ್ಬೋದು ಅಥವಾ ವಿಸ್ಡಮ್ ಟೀತ್ ರಿಮೂವ್ ಮಾಡೋದು ಅಂತೀವಿ. ಸೊ ಅದೇನು ಇರುತ್ತಲ್ಲ, ಸೊ ಅದೆಲ್ಲ ರೂಟ್ ಕೆನಲ್ ಚಿಕಿತ್ಸೆ ಅವಾಯ್ಡ್ ಮಾಡಲಿಕ್ಕೆ ಭಾಳ ಪ್ರಿಕಾಷನ್ ಮೆಜರ್ ಇರ್ತದೆ. ಏನು ನಾವು ಏನು ಪ್ರಿಕಾಷನ್ ಮಾಡಬೇಕು ಅಂದರೆ, ಭಾಳ ಸಿಂಪಲಾಗಿ ಹೇಳ್ಬೇಕು ಅಂದರೆ, ನಿಮ್ಮ 2 ಟೈಮ್ ಬ್ರಷ್ ಏನು ನಾವು ಬೆಳಗ್ಗೆ ಮುಂಜಾನೆ ಎದ್ದೇಳ್ತೀವಿ, ತಿರ್ಗಾ ನೀವು ಕೆಲಸ ಕಾರ್ಯಕ್ಕೆ ಹೋಗಿ ತಿರ್ಗಾ ಮನೆಗೆ ಬರೋದಾಗಲಿ, ಸೊ 2 ಟೈಮ್ ಬ್ರಷಿಂಗ್ ಅಂತ ಇರ್ತೀವಿ. ಅದನ್ನು ಬ್ರಷಿಂಗ್ 2 ಟೈಮ್ ಏನಂದರೆ, ಬ್ರಷಿಂಗ್ ಮಾಡೋದ್ರಲ್ಲಿ ಒಂದು ವಿಧಾನ ಇದೆ. ಸುಮ್ಮನೆ ನಾರ್ಮಲಾಗಿ ಕೆಲವರು ಏನು ಮಾಡ್ತಾರೆ, ಅಲ್ಲಿ ಕೊಳೆ ಹೋಗಲಿ ಅಂದ್ಬಿಟ್ಟು ರಫ್ ಆಗಿ ಬ್ರಷ್, ಆರ್ಟ್ ಬ್ರಷ್ ಅಂತೀವಿ. ಯಾವುದೇ ಕಾರಣಕ್ಕೂ ಆರ್ಟ್ ಬ್ರಷ್ ಅನ್ನೋದು ಯೂಸ್ ಮಾಡಬಾರ್ದು. ಆರ್ಟ್ ಬ್ರಷ್ ಏನು ಮಾಡ್ತದೆ, ನಮ್ಮ ವಸ್ಡುನ ವೀಕ್ ಮಾಡುತ್ತೆ. ವಸ್ಡು ವೀಕ್ ಮಾಡಿದಾಗ ಏನಾಗ್ತದೆ, ನಿಮ್ಮ ಬ್ರಷ್ ಮಾಡ್ತಾ ಮಾಡ್ತಾ ವಸ್ಡು ಸವಿಯುತ್ತದೆ. ಸೊ ಅದನ್ನು ಸಾಫ್ಟ್ ಬ್ರಷ್ ಅಂತೀವಿ. ಸಾಫ್ಟ್ ಬ್ರಷ್ ಯೂಸ್ ಮಾಡ್ಕೊಬೇಕಾಗ್ತದೆ. ಪ್ರತಿ 6 ತಿಂಗಳಿಗೊಮ್ಮೆ ನಿಮ್ಮ ದಂತ ವೈದ್ಯರ ತಪಾಸಣೆ ಕಡ್ಡಾಯ. ನಿಮ್ಮ ಅದು ನೀವು ಹೇಳ್ತಾರೆ ನಮ್ಗೇನಾಗಿಲ್ಲ ಸರ್ ಕ್ಯಾವಿಟಿ, ಸುಮ್ಮನೆ ಯೂಶಲಿ ಯಾರು ವೈದ್ಯರ ಬಳಿ ಹೋಗಲ್ಲ. ಏನಾದ್ರು ಪ್ರಾಬ್ಲಮ್ ಇದ್ರೆ ಅಷ್ಟೇ ವೈದ್ಯರ ಬಳಿ ಹೋಗೋದು. ಏನಾದ್ರು ನೋವಾದ್ರೆ ಮಾತ್ರ ಬರಬೇಕಿಲ್ಲ. ಅದು ಏನಾಗ್ತದೆ, ಅದು ಪ್ರಿಕಾಷನ್ ಏನು ಮಾಡಬೇಕು ಅಂದರೆ, ನೀವು ಪ್ರತಿ 6 ತಿಂಗಳಿಗೊಮ್ಮೆ ಸ್ಮಾಲ್ ಕ್ಯಾವಿಟಿ ಆಗ್ಬೋದು, ಫಿಲ್ಲಿಂಗ್ ಇರ್ಬೋದು, ಸೊ ನೀವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬೋದು. ನಮ್ಮ ದಂತ ವೈದ್ಯದ ಅಡ್ವಾಂಟೇಜ್ ಏನಪ್ಪ ಅಂದರೆ, ಯಾವುದೇ ಥರದ ಟೀತ್ ಪೇನ್ ಆಗಲಿ ನಮ್ಗೆ ಇಮಿಡಿಯೇಟ್ ಬರೋಲ್ಲ. ಏನೋ ಮೊದಲನೇ ಸಿಂಪ್ಟಮ್ ಏನಂದರೆ, ಏನೋ ಯಾಕೋ ಸಿಹಿ ಹಾಕೊಂಡು ಊಟ ಮಾಡೋದು ಸಿಹಿ ಹಾಕೊಂಡೆ. ಎಸ್ಪೆಷಲಿ ನಾನ್ ವೆಜ್ ಲವರ್ಸು, ಯಾರು ನಾನ್ ವೆಜ್ ಪ್ರಿಯರ್ ಇರ್ತಾರೆ, ಸೊ ಅವ್ರಿಗೆ ಊಟ ಮಾಡಿದ್ರೆ ಚಿಕನ್ ಅಥವಾ ನಾನ್ ವೆಜ್ ಮಟನ್ ತಿಂದವ, ಸೊ ನಿಮಗೆ ಊಟ ಮಾಡಿ ಸಿಹಿ ಹಾಕೊಳುತ್ತೆ ಅಂತಾರೆ. ಯಾಕೆ ಸಿಹಿ ಹಾಕೊಂಡು, ಲೈಟಾಗಿ ಸಿಹಿ ಹಾಕೊಂಡ್ರೆ ಅದು ಇಮಿಡಿಯೇಟ್ ಬಂದಾಗ ಅದು ಫಿಲ್ಲಿಂಗ್ ಮಾಡೋದು ಅಂತೀವಿ. ಸೊ ಫಿಲ್ಲಿಂಗ್ ಮಾಡಿದಾಗ ಏನಾಗ್ತದೆ, ಏನು ಗ್ಯಾಪ್ ಇದೆ ಗ್ಯಾಪ್ ಫಿಲ್ ಆಗ್ತದೆ. ಬಟ್ ಫಿಲ್ಲಿಂಗ್ ಮಾಡ್ತಾ ಅದು ತಿರುಗಿ ಡೀಪ್ ಇದ್ದರೆ ಅದು ರೂಟ್ ಕೆನಲ್ ಚಿಕಿತ್ಸೆ ಕ್ಯಾಪ್ ಮಾಡೋದು ಅಂತೀವಿ. ಸೊ ರೂಟ್ ಕೆನಲ್ ಮಾಡಿ ಕ್ಯಾಪ್ ಮಾಡಿ ಉಳಿಸ್ಬೋದು. ಸೊ ನಿಮಗೆ ಅದೇ ಥರ ಬಿಟ್ಟಾಗ ಏನಾಗ್ತದೆ, ಅಲ್ಲೂ ಕ್ಯಾವಿಟಿ ಪ್ರಾಬ್ಲಮ್ ಒಂದು ಸರಿ ಉಳ್ಕಲ್ಲ ಆದರೆ ನಿಮ್ಮ ಅಲ್ಲೂ ಏನೇ ಇದು ಮಾಡಿಬಿಟ್ಟು ನಿಮ್ಗೆ ಅದು ಕ್ಯಾವಿಟಿ ಇದು ಅದನ್ನು ಎನಾಮಲ್ ಅಂತೀವಿ. ಎನಾಮಲ್ಲು ಡೆಂಟಿನ್ ಅಂತ ಲೇಯರ್ ಬರ್ತದೆ. ಸೊ ನಿಮ್ಗೆ ಏನು ಎನಾಮಲ್ ಲೇಯರ್ ಕ್ಯಾವಿಟಿ ಸ್ಟಾರ್ಟ್ ಆದಾಗ, ಎನಾಮಲ್ ಲೇಯರ್ ಇದ್ದಾಗ ಕ್ಯಾವಿಟಿ ಇದ್ದಾಗ ನಿಮ್ಗೆ ಅದು ಫಿಲ್ಲಿಂಗ್ ಮಾಡಿ ಉಳಿಸ್ಬೋದು. ಅಲ್ಲಿ ಫಿಲ್ಲಿಂಗ್ ಕ್ಯಾವಿಟಿ ಮಾಡಿ ಉಳಿಸ್ಬೋದು. ಯಾವಾಗ ನೀವು ರೂಟ್ ಕೆನಲ್ ಚಿಕಿತ್ಸೆ ಅಂದರೆ, ರೂಟ್ ಕೆನಲ್ ಚಿಕಿತ್ಸೆ ಏನು ಅಂದರೆ, ಈ ನಮ್ಮ ಬೇರಿನ ಚಿಕಿತ್ಸೆ ಅಂತೀವಿ. ಸೊ ನೀವು ಈ ಥರ ಇಲ್ಲಿ ನೋಡ್ಬೋದು, ಇಲ್ಲಿ ಈ ಥರ ಕ್ಯಾವಿಟಿ ಆದಾಗ, ಇದು ಕ್ಯಾವಿಟಿ ಆದಾಗ ಈ ಥರ ಕಾಣ್ತದೆ. ಸೊ ಈ ಥರ ಇದ್ದಾಗ, ಸೊ ಈ ಏನು ಇದಿರುತ್ತಲ್ಲ, ಸೊ ಕ್ಯಾವಿಟಿ ಕ್ರಮೇಣ ಜಾರುತ್ತೆ. ಇದು ರೂಟ್ ಅಂತೀವಿ. ಇದನ್ನೇ ರೂಟ್ ಕ್ಯಾನಲ್ ಅನ್ನೋದು. ರೂಟ್ ಕ್ಯಾನಲ್ ಚಿಕಿತ್ಸೆ ಏನಂದರೆ, ನಿಮ್ಮ ಅಲ್ಲಿನ ಬೇರಿನ ಚಿಕಿತ್ಸೆ ಅಥವಾ ಅಲ್ಲಿನ ರೂಟ್ ಕ್ಯಾನಲ್ ಚಿಕಿತ್ಸೆ ಅಂತೀವಿ. ಅಲ್ಲಿನ ರೂಟ್ ಕ್ಯಾನಲ್ ಚಿಕಿತ್ಸೆ ಮಾಡಿ ಕ್ಯಾವಿಟಿ ಒಳಗಡೆ ರೂಟ್ ಫಿಲ್ ಮಾಡಿ ಅದ್ರ ಮೇಲೆ ಒಂದು ಕ್ರೌನ್ ಅಥವಾ ಕ್ಯಾಪ್ ಅಂತ ಕೊಡ್ತೀವಿ. ಯಾಕೆ ಕೊಡ್ತೀವಿ ಅಂದರೆ, ನಿಮ್ಮ ಊಟ ಮಾಡಿದಾಗ
ಕಚ್ಚಿದಾಗ ಅಲ್ಲಿ ಒಡೆದೋಗ್ಬಾರ್ದು. ಸೊ ಅಲ್ಲೂ ಕ್ಯಾವಿಟಿ ಒಡೆದಾಗ ಏನಾಗ್ತದೆ, ಅಲ್ಲಿ ಮುರಿದೋಗ್ತದೆ. ರೂಟ್ ಕೆನಾಲ್ ಚಿಕಿತ್ಸೆ ಅಂದರೆ ನಿಮ್ಮ ಹಲ್ಲು ಬ್ರಿಟಲ್ ಇರುತ್ತೆ. ಸೊ ನೀವೇನಾದ್ರು ಕಚ್ಚಿದಾಗ ಒಡೆದೋಗ್ಬಾರ್ದು ಅಂತ ಅದ್ರ ಮೇಲೆ ಕ್ಯಾಪ್ ಕೊಡ್ತೀವಿ. ಇದನ್ನೇ ರೂಟ್ ಕೆನಾಲ್ ಚಿಕಿತ್ಸೆ. ರೂಟ್ ಕೆನಾಲ್ ಚಿಕಿತ್ಸೆ ಎಂಥ ಅದ್ಭುತ ಚಿಕಿತ್ಸೆ ಅಂದರೆ ನಿಮ್ಮ ಹಲ್ಲಿಗೆ ಜೀವ ಕೊಡೋದೇ ರೂಟ್ ಕೆನಾಲ್. ಹಿಂದೊಂದು ಕಾಲ ಇತ್ತು, ಹಲ್ಲು ಉಳ್ಕಲಾದರೆ ತೆಗ್ಸ್ಬಿಡಪ್ಪ ಅನ್ನೋದು. ಈಗ ಹೆಂಗೆ ಹಲ್ಲು ಎಂಥ ಉಳ್ಕಲಾದ್ರೂ ನಾವು ರಿಮೂವ್ ಮಾಡಲ್ಲ. ಅನ್ಲೆಸ್ ಅಂಟಿಲ್ ಅದು ತುಂಬ ಕಂಪ್ಲೀಟ್ಲಿ ಉಳ್ಕಲ್ ತಿಂದಿದ್ರೆ ಅಷ್ಟೇ ನಾವು ರಿಮೂವ್ ಮಾಡ್ತೀವಿ. ಇಲ್ಲಾಂದರೆ ಈಗ ಆಲ್ಮೋಸ್ಟ್ ಎಲ್ಲ ಹಲ್ಲು ಉಳಿಸೋ ಸ್ಟೇಜಲ್ಲಿ ಇದ್ದೀವಿ. ಸೊ ಅದು ಬೈ ಚಾನ್ಸ್ ಅಲ್ಲಿ ಕಳ್ಕೊಂಡ್ರೂ ತಿರ್ಗಿ ಹಲ್ಲು ಕಟ್ಸೋಲ್ಲಿ ನಾನಾ ವಿಧಾನ ಇದೆ. ಈಗ ಒಂದು ಇಂಪ್ಲಾಂಟ್ ಮಾಡೋದು ಅಂತೀವಿ, ಈ ಥರ ಸ್ಕ್ರೂ ಮಾಡೋದು ಅಂತೀವಿ. ಸೊ ಇಂಪ್ಲಾಂಟ್ ಇದರ ಸ್ಕ್ರೂ, ಈ ಥರ ಇಂಪ್ಲಾಂಟ್ ಅಂತೀವಿ. ಸೊ ಸ್ಕ್ರೂ ಹಾಕಿ ಅದ್ರ ಮೇಲೆ ಕ್ಯಾಪ್ ಹಾಕೋದು. ಸೊ ಈ ಥರ ನಾನಾ ವಿಧಾನ ಇದೆ. ಸೊ ರೂಟ್ ಕೆನಾಲ್ ಚಿಕಿತ್ಸೆ ನಿಮ್ಮ ಅಲ್ಲಿಗೆ ಜೀವ ಕೊಡೋದೇ ರೂಟ್ ಕೆನಾಲ್. ಸೊ ರೂಟ್ ಕೆನಾಲ್ ಚಿಕಿತ್ಸೆ ಮಾಡಿದ್ರೆ ನಿಮಗೆ ಅದು ರೂಟ್ ಕೆನಾಲ್ ಚಿಕಿತ್ಸೆಯಲ್ಲಿ ಕೆಲವರು ಭಾಳ ಗೊಂದಲ ಇದೆ. ರೂಟ್ ಕೆನಾಲ್ ಏನೋ ನರ ತೆಗಿತಾರಂತೆ, ಕ್ಲೀನ್ ಯಾವುದೇ ಥರ ನರದ ಇದಿಲ್ಲ. ನಿಮ್ಮ ಏನು ಪಲ್ಪ್ ಟಿಶ್ಯೂ ಅಂತೀವಿ, ಆ ಪಲ್ಪ್ ಟಿಶ್ಯೂ ರಿಮೂವ್ ಮಾಡಿದಾಗ ನಿಮಗೆ ಕಂಪ್ಲೀಟಾಗಿ ನಿಮಗೆ ಕ್ಯಾವಿಟಿ ಇರೋದೆಲ್ಲ ಕಂಪ್ಲೀಟಾಗಿ ಆ ನೋವು ಕಮ್ಮಿ ಆಗ್ತದೆ. ಕಮ್ಮಿ ಆಗ್ತಾರದ ಮೇಲೆ ಕ್ಯಾಪ್ ಕೊಟ್ಟರೆ ನಿಮ್ಮ ಹಲ್ಲು ಮೊದಲಿನ ಥರ ಊಟ ಮಾಡೋರೆಲ್ಲ ಹೆಲ್ಪ್ ಮಾಡ್ತದೆ. ಸೊ ಅದು ರೂಟ್ ಕೆನಾಲ್ ಚಿಕಿತ್ಸೆ. ಸೊ ರೂಟ್ ಚಿಕಿತ್ಸೆ ಮಾಡಿದಾಗ ನಿಮಗೆ ಊಟ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ. ತಿರ್ಗಾ ಕಂಪ್ಲೀಟ್ಲಿ ಅಲ್ಲೇನಾದ್ರು ತಿರ್ಗಿ ಮತ್ತೇನಾದ್ರು ನೋವು ಬಂದರೆ ಅವಾಗ ಅಲ್ಲಿ ತೆಗಿಬೇಕಾಗ್ತದೆ. ಸೊ ಇಲ್ಲಾಂದರೆ ರೂಟ್ ಕೆನಾಲ್ ಮಾಡಿ ಉಳಿಸ್ಬೇಕು. ಇನ್ನು ಒಂದಿಷ್ಟು ಜನರಿಗೆ ಏನಂದ್ರೆ ಹಲ್ಲು ಬಿದ್ದು ಹೋದ ನಂತರ ಶಾಶ್ವತ ಹಲ್ಲುಗಳು ವಕ್ರವಾಗಿ ಬಂದಿರತ್ತೆ. ಅಂತ ಸಮಯದಲ್ಲಿ ಹಲ್ಲು ವಕ್ರವಾಗಿ ಬರದೇ ಇರುವ ರೀತಿ ನಾವು ಯಾವ ರೀತಿಯಾಗಿ ಜಾಗ್ರತೆಯನ್ನು ವಹಿಸಬಹುದು ಅನ್ನುವಂಥದ್ದು ಒಂದಿಷ್ಟು ಜನರ ಗೊಂದಲ. ಆದ್ರೆ ಇನ್ನೊಂದಿಷ್ಟು ಜನರಿಗೆ ಏನಿರುತ್ತೆ ಅಂತಂದ್ರೆ ವಕ್ರ ಹಲ್ಲು ಬಂದ್ಬಿಟ್ಟಿದೆ, ನನಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡಿಕೊಂಡು ನಾನು ಸರಿಪಡಿಸ್ಕೋಬೇಕು, ಅದಕ್ಕೆ ನಿಗದಿತ ಎಷ್ಟು ಸಮಯ ಬೇಕಾಗ್ಬೋದು ಅನ್ನೋದು ಒಂದಿಷ್ಟು ಜನರ ಗೊಂದಲ. ಇದಕ್ಕೆ ಏನು ಹೇಳ್ತೀರಾ ಡಾಕ್ಟರ್? ವಕ್ರದಂಥ ಚಿಕಿತ್ಸೆ ಇವತ್ತು ಭಾಳಷ್ಟು ಸ್ಕೂಲ್ ಮಕ್ಕಳಲ್ಲಿ, PUC ಮಕ್ಕಳು ಅಥವಾ ಏನು ಡಿಗ್ರಿ ಸ್ಟೂಡೆಂಟ್ಸ್ ಇದರಲ್ಲಿ ವಕ್ರದಂಥ ಚಿಕಿತ್ಸೆ ಇವತ್ತು ಭಾಳ ಕಾಮನ್ ಆಗ್ಬಿಟ್ಟಿದೆ. ಯಾಕಂದರೆ ಯಾವುದೇ ಒಂದು ಮಗು ತೊಗೊಂಡ್ರೆ ಇವತ್ತು ಭಾಳಷ್ಟು ಸ್ಟೂಡೆಂಟ್ಸ್ ಆಗಲಿ, ಭಾಳಷ್ಟು ಯಾರ್ದು ಅಲ್ಲಿ ಅಲೈನ್ಮೆಂಟ್ ಅಂತೀವಿ, ಅದನ್ನು ಕ್ಲಿಯರ್ ಅಲೈನ್ಮೆಂಟ್ ಇಲ್ಲ. ಸೊ ಅದೇನಾಗ್ತದೆ, ಒಂದು ನಾವು ಆ್ಯಸ್ ಎ ಪ್ರಿಕಾಷನರಿ ಅಂದರೆ ಮಾಲಲ್ಲಿ ಚೆನ್ನಾಗಿದ್ದಾಗ ಪರ್ಮನೆಂಟಲ್ಲಿ ಬರ್ತದೆ. ಸೊ ಬರೋ ಪರ್ಮನೆಂಟಲ್ಲಿ ನಾವು ಮೇಂಟೈನ್ ಬರೋ ಕರೆಕ್ಟಾಗಿ ಟೈಮ್ ನಿಮಗೆ ಯೂಶಲಿ ಸ್ಕೂಲ್ ಟೈಮಲ್ಲಿ ಅಥವಾ ಭಾಳಷ್ಟು 6 ವರ್ಷದಿಂದ ನಿಮ್ಮ ಪರ್ಮನೆಂಟಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಆಗೋದ್ರಿಂದ ಆ ಟೈಮಲ್ಲಿ ನೀವು ಅಲ್ಲೂ ಕರೆಕ್ಟಾಗಿ ಬರೋದು ನೋಡಿಕೊಂಡ್ರೆ ನಿಮ್ಮ ವಕ್ರದಂಥ ಅಥವಾ ನಿಮ್ಮ ಕ್ಲಿಪ್ ಅಲ್ಲಿ ಉಬ್ಬು ಬರೋದು ಸ್ವಲ್ಪ ಒಂದು ಮಟ್ಟಿಗೆ ಅವಾಯ್ಡ್ ಮಾಡ್ಬೋದು. ಬಟ್ ಒಂದು ಸರಿ ಅಲ್ಲೂ ನಿಮಗೆ ವಕ್ರದಂತ ಏನು ಆಚೆ ಒಂದು ಸರಿ ಅಲ್ಲಿ ಬಂದಾಗ ಸೊ ಒಂದು ಅಲೈನ್ಮೆಂಟ್ ಮಾಡಿ ಬ್ರೇಸಸ್ ಅಂತೀವಿ ಅದನ್ನು ಕ್ಲಿಪ್ ಟ್ರೀಟ್ಮೆಂಟ್. ಆ ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿ ನಿಮ್ಮ ಅಲೈನ್ಮೆಂಟ್ ಅಲ್ಲಿ ಉಬ್ಬಿರೋ ಅಲ್ಲೂ ಇದು ಮಾಡೋದು. ಸೊ ಅಲ್ಲಿ ಗ್ಯಾಪ್ ಇರುತ್ತೆ, ಟೀತ್ ಮತ್ತು ಗ್ಯಾಪ್ ಇರುತ್ತೆ. ಈಗಿರೋ ಕಾಸ್ಮೆಟಿಕ್ ಗೋಲ್ಡ್ ಅಥವಾ ಏನು ಇವತ್ತೇನು ಎಲ್ಲ ಯಾರು ನೋಡಿದ್ರು ಎಲ್ಲರೂ ಹೀರೋಯಿನ್ ಥರನೇ ಕಾಣಬೇಕು. ಇವತ್ತು ಯಾರಿಗೂ ನಾನು ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಇಷ್ಟ ಇಲ್ಲ. ಇವತ್ತಿನ ಕಾಲದಲ್ಲಿ ಎಲ್ಲರೂ ಹೀರೋ ಥರ ಕಾಣಬೇಕು, ಎಲ್ಲರ ಸ್ಮೈಲು ಹೀರೋಯಿನ್ ಥರನೇ ಈಕ್ವಲ್ ಇರೋ. ಸೊ ಆ ಜನ್ರೇಷನಲ್ಲಿ ಇವತ್ತಿನ ಪೀಳಿಗೆ ಸೊ ಸ್ಮೈಲ್ಗೆ ಭಾಳಷ್ಟು ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಅದನ್ನೇ ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿ ಅದನ್ನು ಅಲೈನ್ಮೆಂಟ್ ಮಾಡ್ಬೋದು. ಸೊ ಅವಾಯ್ಡ್ ಮಾಡಲಿಕ್ಕೆ ಒಂದು ಸರಿ ಅಲ್ಲಿ ಬಂದಮೇಲೆ ಅದನ್ನು ಅವಾಯ್ಡ್ ಮಾಡೋಕ್ಕಂತೂ ಆಗಲ್ಲ. ಬಟ್ ಅದನ್ನು ಸರಿಪಡಿಸ್ಬೋದು, ನಾನಾ ರೀತಿ ಇದೆ ಸರಿಪಡಿಸೋಕ್ಕೆ. ಕ್ಲಿಪ್ ಟ್ರೀಟ್ಮೆಂಟ್ ಇವತ್ತು ಅಲೈನರ್ ಸೈನ್ ಅಂತೀವಿ, ಟ್ರಾನ್ಸ್ಪರೆಂಟ್ ಅಲೈನರ್ಸ್ ಅಂತೀವಿ, ಮೆಟಲ್ ಕ್ಲಿಪ್ ಅಂತೀವಿ, ಸೆರಮಿಕ್ ಬ್ರೇಸಸ್ ಅಂತೀವಿ. ಸೊ ಈ ಥರ ನಾನಾ ಕ್ಲಿಪ್ ಟ್ರೀಟ್ಮೆಂಟ್ ವಿಧಾನಗಳಿದೆ. ನಿಮ್ಮ ದಂತವಿದ್ದರೂ ಅದಕ್ಕೆ ಸೂಕ್ತ ವ್ಯಕ್ತಿಯಾಗಿರ್ತಾರೆ. ಸೊ ಅವ್ರು ನಿಮಗೆ ಸರಿಯಾದ ಮಾಹಿತಿ ಇದು ಮಾಡ್ತಾರೆ. ಸೊ ವಕ್ರದಂತ ಆದಮೇಲೆ ಅದು ಏಜ್ ಇರುತ್ತೆ. ಎಲ್ಲ ವಯಸ್ಸಲ್ಲಿ ನಿಮಗೆ ಕ್ಲಿಪ್ ಟ್ರೀಟ್ಮೆಂಟ್ ಆಗೋಕ್ಕಾಗಲ್ಲ. ಅದಕ್ಕೆ ಆದ ಒಂದು ಪರ್ಟಿಕ್ಯುಲರ್ ಏಜ್ ಇರುತ್ತೆ, ಅದಕ್ಕೆ ಆದ ಒಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತದೆ. ಸೊ ಯಾವ ಟೈಮಲ್ಲಿ ಮಾಡಬೇಕು ಅದು ನಿಮಗೆ ಏಜ್ ಲಿಮಿಟ್ ಅಂದರೆ ಕೆಲವ್ರು ಕೇಳ್ತಾರೆ, ಸರ್ ನಾನು 40-50 ಆಗಿದೆ ಮಾಡೋಕ್ಕಲ್ಲ. ಮಾಡ್ಬೋದು. ನಿಮ್ಮ ಬೋನ್ ಡೆನ್ಸಿಟಿ ಅಂದರೆ ನಿಮ್ಮ ಮೂಳೆ ಗಟ್ಟಿ ಇರೋಷ್ಟೇ ನಾವು ನಿಮಗೆ ಇದು ಮಾಡ್ಬೋದು. ನಿಮ್ಮ ಮೂಳೆ ಮೇಲೆ ಡಿಪೆಂಡು. ನಿಮ್ಮ ಕಂಪ್ಲೀಟ್ ಬೋನ್ ಚೆನ್ನಾಗಿದ್ರೆ ನಾವು ಎನಿ ಏಜ್ ಕ್ಲಿಪ್ ಟ್ರೀಟ್ಮೆಂಟ್, ಏಜ್ ಫ್ಯಾಕ್ಟ್ರ್ ಇಲ್ಲ. ಬಟ್ ಕೆಲವೊಂದು ಫ್ಯಾಕ್ಟರ್ಸ್ ಇದೆ. ಸೊ ಅದೇ ಕಂಪ್ಲೀಟ್ ನಿಮ್ಮ ಬೋನ್ ಚೆನ್ನಾಗಿದ್ದಾಗ ಕ್ಲಿಪ್ ಟ್ರೀಟ್ಮೆಂಟ್ ಮಾಡಿ ಅದಕ್ಕೊಂದು ಸಮಯ ಕೊಡಬೇಕು. ಒಂದು ದಿವಸಕ್ಕೆ ಆಗುವಂಥದ್ದಲ್ಲ. ವಕ್ರದಂತ ಅಂದರೆ ಅದಕ್ಕೊಂದು ಸಮಯ 18 ಮಂತ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೊಂದು ಸಮಯ ಕೊಡಬೇಕು. ಆ ಸಮಯದಲ್ಲಿ ನಾವು 18 ಮಂತ್ ಪ್ರತಿ ತಿಂಗಳಿಗೆ ನಿಮ್ಮ ದಂತವೈದ್ಯರು ಭೇಟಿ ಆಗಬೇಕು. ಭೇಟಿ ಆದ ನಂತರ ಅವರು ಕಂಪ್ಲೀಟ್ ಅದನ್ನು ಕ್ಲಿಪ್ ರಿಮೂವ್ ಕ್ಲೀನ್ ಮಾಡ್ತಾರೆ, ವೈರಿಂಗ್ ಚೇಂಜ್ ಮಾಡ್ತಾರೆ. ಸೊ ಆ ಥರ ಮಾಡಿದಾಗ ನಿಮಗೆ ರಿಸಲ್ಟ್ ಬರ್ತದೆ. ಅಷ್ಟೇ. ಇದಿಷ್ಟು ಕ್ಲಿಪ್ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಮಾಡ್ತಾರೆ, ವಕ್ರದಂತಕ್ಕೆ ಯಾವ ರೀತಿಯಾಗಿ ಪರಿಹಾರ ನೀಡ್ಬೋದು ಅನ್ನೋದು. ಇನ್ನು ಎಷ್ಟೋ ಜನರಿಗೆ ಸ್ಮೋಕ್ ಮಾಡ್ತಾ ಇರ್ತಾರೆ. ಸ್ಮೋಕ್ ಮಾಡ್ತಾ ಇರೋರಿಗೆ ಒಂದಿಷ್ಟು ಜನರಿಗೆ ಭಯ ಇರುತ್ತೆ. ಸ್ಮೋಕ್ ಮಾಡ್ತಾ ಇರೋದ್ರಿಂದ ನನ್ನ ಹಲ್ಲು ಕಲರ್ ಬದಲಾಗ್ತಾ ಇದೆಯಪ್ಪ, ನನ್ನ ಹಲ್ಲು ಹಾಳಾಗ್ತಾ ಇದೆ, ಮೇ ಬಿ ಅದರಿಂದನೂ ಕೂಡ ಕ್ಯಾವಿಟೀಸ್ ಆಗ್ತಾ ಇದೆಯೇನೋ ಅನ್ನೋದು ಒಂದಿಷ್ಟು ಜನರ ಗೊಂದಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲರಿಗೂ ಗೊತ್ತಿರೋ ಥರ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅನ್ನೋದು ಒಂದು ಸಣ್ಣ ಮಗುನೂ ಹೇಳುತ್ತೆ. ಬಟ್ ಅದು ಫಾಲೋ ಮಾಡೋರು ಯಾರೂ ಇಲ್ಲ. ಸಣ್ಣ ಮಗುನು ಕೇಳಿದ್ರೆ ಹೌದು ಸ್ಮೋಕಿಂಗ್ ಕೆಟ್ಟದು ಅಂತಾರೆ. ಬಟ್ ಯಾಕೆ ಕೆಟ್ಟದ್ದು ಮಾಡೋದು ಮಾಡೇ ಮಾಡ್ತಾರೆ. ಸೊ ಸ್ಮೋಕಿಂಗ್ ನಮ್ಮ ಬಾಡಿಗೆ ಆಬ್ವಿಯಸ್ಲಿ ಯಾರಿಗೂ ಇಟ್ಸ್ ಇಂಜುರಿಯಸ್ ಟು ಹೆಲ್ತ್.
ಅದೇ ರೀತಿ ಅಲ್ಲೂ ನಿಮ್ಗೆ ಸ್ಮೋಕಿಂಗ್ ಮಾಡಿದಾಗ ಫಸ್ಟ್ ನಿಮಗೆ ಸಿಗೋದು ಅಂದರೆ ನಮ್ಮ ದಂತ ವೈದ್ಯ, ಓರಲ್ ಕ್ಯಾವಿಟಿ. ಸೊ ಫಸ್ಟ್ ನಿಮಗೆ ಬರೋದೇ ಓರಲ್ ಕ್ಯಾವಿಟಿ. ಸೊ ಓರಲ್ ಕ್ಯಾವಿಟಿ ಬಂದಾಗ ನಿಮಗೆ ಸ್ಟೇನ್ಸ್ ಸ್ಟಾರ್ಟ್ ಆಗೋದೇ ಮೊದಲು ಸ್ಟೇನ್ಸ್, ಕರೆಗಳಾಗ್ತದೆ, ಅಲ್ಲಿನ ಕರೆಗಳು ಬರ್ತದೆ. ಅಲ್ಲಿನ ಕರೆಗಳು ಬಂದಾಗ ನಿಮಗೆ ಸ್ಮೆಲ್ ಬರೋದು, ಈ ಥರ ನಿಮಗೆ ಕರೆ ಆಗ್ತದೆ. ಸೊ ಫಸ್ಟು ಸ್ಮೋಕರ್ಸ್ಗೆ ಏನಂದರೆ ಒಂದು ಸ್ಮೋಕಿಂಗ್ ಬಿಡಬೇಕು, ಇಲ್ಲಾಂದ್ರೆ ನಿಮ್ಮ ಅಲ್ಲ ಮರ್ತುಕೋಬೇಕು ಅಂತ ಹೇಳ್ಬಿಡ್ತೀವಿ. ಭಾಳಷ್ಟು ಜನ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಕಲ್ತಿರೋದು ಬಿಡೋಕ್ಕಾಗಲ್ಲ ಅಂತಾರೆ. ಕಲ್ತಿರೋದು ಬಿಡೋಕ್ಕಲ್ಲಿ ನೀವೇನು ಪ್ರಿಕಾಷನ್ ಮಾಡಬೇಕು, ಪ್ರತಿ ನೀವು 6 ತಿಂಗಳಿಗೊಮ್ಮೆ ಸ್ಮೋಕರ್ಸ್ ನಿಮ್ಮ ದಂತವೈದ್ಯರು ಭೇಟಿಯಾಗಿ ನಿಮಗೆ ಕರೆ ಇದೆಯಾ, ಸ್ಮೋಕಿಂಗ್ ಕರೆ ಇದೆಯಾ, ಕ್ಲೀನಿಂಗ್ ಮಾಡಿಸ್ಕೊಬೇಕು. ಕರೆ ಏನಾಗ್ತದೆ, ನಿಮಗೆ ಸ್ಮೋಕಿಂಗ್ ಕರೆ ಅಂತ ಭಾಳಷ್ಟು ಕ್ಯಾವಿಟಿ ಇರುತ್ತೆ. ಅವ್ರ ಕ್ಯಾವಿಟಿ ಅದು ಉಳ್ಕಲೆ, ಅದು ಸ್ಮೋಕಿಂಗ್ ಆಗಿರೋ ಕರೆ, ಅದು ಭಾಳ ಜನ ಕರಿವಿರಲ್ಲ. ಏನೋ ಸ್ಮೋಕಿಂಗ್ ಮಾಡ್ತೀನಿ ಅಲ್ಲಿ ಕಪ್ಪಿಗೆ ಸರ್ ಅಂತ ಹೇಳ್ತಾರೆ. ನಿಮ್ಗೆ ಅಲ್ಲಿ ಕಪ್ಪಾಗಿರೋದು ಉಳ್ಕಲಾಗೋಗಿರುತ್ತೆ. ಸೊ ಅದರಿಂದ ಏನಾಗ್ತದೆ, ನಿಮಗೆ ಅದು ಸ್ಮೋಕಿಂಗ್ ಉಳ್ಕಲಾಗಿ ತಿರುಗಿ ಮತ್ತೊಂದಾಗಿ ಈಗಿನ ಕಾಲದ ಓರಲ್ ಕ್ಯಾನ್ಸರ್ ಅನ್ನೋದು ಭಾಳ ಜನಕ್ಕೆ ಅವೇರ್ನೆಸ್ ಇರಬೇಕು. ಸ್ಮೋಕಿಂಗಿಂದ ಭಾಳಷ್ಟು ಓರಲ್ ಕ್ಯಾನ್ಸರ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದು ಎಸ್ಪೆಷಲಿ ಪಾನ್ ಚೂವರ್, ಈ ಎಲೆಡಿಕೆ, ಬೀಟಲ್ ನೈಟ್, ಏನು RMD ಅಥವಾ ಏನು ಪಾನ್ ಪರಕ್ ಹಾಕ್ತಾರೆ. ಸೊ ಆದವರು ಕೆಲವರು ಅದ್ರ ಬಗ್ಗೆ ಭಾಳ ಎಚ್ಚೆತ್ಕೊಬೇಕಾಗ್ತದೆ. ಕ್ಯಾನ್ಸರ್ಗಳು ಡೈರೆಕ್ಟ್ ನಿಮಗೆ ಓರಲ್ ಕ್ಯಾನ್ಸರ್ ಏನು ಅಂದ್ಬಿಟ್ಟು ಅಂದರೆ ನಿಮ್ಗೆ ಡೈರೆಕ್ಟ್ ಕ್ಯಾನ್ಸರ್ ಬರೋಲ್ಲ. ಫಸ್ಟ್ ನಿಮ್ಮ ಬಾಯಲ್ಲಿ ಲೈಟಾಗಿ ಬಾಯಿ ರಿಜಿಡ್ ಅಂದರೆ ನಿಮಗೆ ಫೈಬರ್ ಆಗ್ತದೆ, ಅಂದರೆ ಅಲ್ಲಿ ನಿಮಗೆ ಡೈರೆಕ್ಟಾಗಿ ಉರಿ ಬರೋದು. ಕೆಲವರು ಬಿಸಿ ಪದಾರ್ಥ ಲೈಟಾಗಿ ಉರಿ ಕಾಣುತ್ತೆ, ಬಿಸಿ ತಿನ್ನೋಕ್ಕಾಗಲ್ಲ, ಬಿಸಿ ಪದಾರ್ಥ ತೊಗೊಂಡಾಗ ಸ್ವಲ್ಪ ಉರಿ ಅಂತ ಬರ್ತಾರೆ. ಸೊ ಅದು ನಿಮ್ಮ ಫಸ್ಟ್ ಸ್ಟೇಜು. ಅವಾಗ ನೀವು ಎಚ್ಚೆತ್ಕೊಂಡಿಲ್ಲ ಅಂದರೆ ನಿಮಗೆ ಬಹುತೇಕ ಕ್ಯಾನ್ಸರ್ ಬರೋದು ಖಚಿತ ಆಗ್ತದೆ. ಸೊ ನೀವು ಎಚ್ಚೆತ್ಕೊಂಡು ನಿಮ್ಮ ಇಮಿಡಿಯೇಟ್ ದಂತವೈದ್ಯರಲ್ಲಿ ಭೇಟಿ ಆದರೆ ಅವರು ಸೂಕ್ತ ಟ್ರೀಟ್ಮೆಂಟ್ ಇದು ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಓರಲ್ ಅಂದರೆ ಕ್ಯಾನ್ಸರ್ ಬಗ್ಗೆ ಹೇಳಿದ್ರಿ ನೀವು. ಹಲ್ಲಿನ ಕ್ಯಾನ್ಸರ್ ಸಮಸ್ಯೆಗೂ ಮತ್ತು ರೂಟ್ ಕೆನಾಲ್ಗೂ ಏನಾದರೂ ಸಂಬಂಧ ಇರ್ಬೋದು, ಅಥವಾ ರೂಟ್ ಕೆನಾಲಲ್ಲಿ ವೈದ್ಯರು ಏನಾದರೂ ಮಿಸ್ಟೇಕ್ ಮಾಡೋದ್ರಿಂದ ಕೂಡ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆ ಏನಾದರೂ ಇದೆಯಾ, ಅಥವಾ ಸ್ಮೋಕಿಂಗ್ ಮಾಡುವವರಿಗೆ ಮಾತ್ರನ, ಅಥವಾ ಏನು ಸಮಥಿಂಗ್ ಬೇರೆ ಎಲೆ ಅಡಿಕೆ ಇರ್ಬೋದು, ಮತ್ತೊಂದು ಇರ್ಬೋದು, ಅವುಗಳನ್ನು ಸೇವಿಸುವವರಿಗೆ ಮಾತ್ರ ಓರಲ್ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತಾ? ರೂಟ್ ಕೆನಾಲ್ಗೂ ಓರಲ್ ಕ್ಯಾನ್ಸರ್ಗೂ ಸಂಬಂಧ ಇಲ್ಲ, ಕಂಪ್ಲೀಟ್ ಸಂಬಂಧ ಇಲ್ಲ. ರೂಟ್ ಕೆನಾಲ್ ಅನ್ನೋದೇ ಬೇರೆ, ಓರಲ್ ಕ್ಯಾನ್ಸರ್ ಅನ್ನೋದೇ ಬೇರೆ. ಸೊ ಕ್ಯಾನ್ಸರ್ ಅನ್ನೋದು ಫಸ್ಟು ಸ್ಟಾರ್ಟ್ ಆಗೋದು ನಿಮ್ಮ ಅಭ್ಯಾಸ ಬಲನೆ. ನಿಮ್ಮ ಏನು ಹ್ಯಾಬಿಟ್ ಮಾಡ್ತೀರಾ ಅದು ಫಸ್ಟ್ ಅಭ್ಯಾಸ ಬಲದಿಂದ ಬರೋದೇ ಕ್ಯಾನ್ಸರ್. ಸೊ ನಿಮ್ಮ ಏನು ಅಭ್ಯಾಸ, ಸ್ಮೋಕಿಂಗ್ ಆಗಲಿ, ಪಾನ್ ಚೂವಿಂಗ್ ಆಗಲಿ, ಎಲಡಿಕೆ ಆಗಲಿ, ಬೀಟಲ್ ನೈಟ್ ಆಗಲಿ, ಸೊ RMD, ವಿಮಲ್, ಇದೇನು ನೀವು ಎಸ್ಪೆಷಲಿ ನಮ್ಮ ಡ್ರೈವರ್ಸ್ಗಳು, ಕಾರ್ಮಿಕರು, ಸೊ ಇವರಲ್ಲಿ ಸ್ವಲ್ಪ ಹೆಚ್ಚು ಕಾಣ್ತಾ ಇದೆ. ಅದರಲ್ಲಿ ಅರಿವಿಲ್ಲ, ಭಾಳಷ್ಟು ಜನ ಅರಿವಿಗಿಲ್ಲ. ಅವ್ರಿಗೆ ಏನೋ ಮಾಡ್ಬೇಕು ಸರ್, ಕೂಲಿ ಮಾಡಬೇಕು ಅಂತ ಭಾಳಷ್ಟು ಅರಿವಿಲ್ದೇ ಮಾಡ್ತಾಯಿದ್ದಾರೆ. ಸೊ ಅಂಥರಲ್ಲಿ ನಾವು ಅರಿವು ಮೂಡಿಸ್ತಾ ಇದ್ದೀವಿ. ಸೊ ಅಂಥರಲ್ಲಿ ನೀವು ಅವ್ರ ಅಭ್ಯಾಸ ಬಿಡಲಿಲ್ಲ ಅಂದರೆ ಅದು ನಿಮಗೆ ಯಾವುದೇ ಥರ ಟ್ರೀಟ್ಮೆಂಟ್ ಕೊಟ್ಟರು ನಿಮ್ಗೆ ಅದು ಪರಿಹಾರ ಇಲ್ಲ. ನಿಮ್ಮ ಅಭ್ಯಾಸ ಬಿಟ್ಟರೆ ನಿಮ್ಗೆ ಅದು ಮಾಡೋದು. ಸೊ ಅಭ್ಯಾಸ ಏನು ನೀವು ರೂಢಿ ಮಾಡಿರ್ತೀರ, ಸೊ ಆ ರೂಟ್ ಕೆನಾಲ್ ಚಿಕಿತ್ಸೆಗೂ ಕ್ಯಾನ್ಸರ್ಗೂ ಸಂಬಂಧ ಕಂಪ್ಲೀಟ್ಲಿ ಇಲ್ಲ. ರೂಟ್ ಕೆನಾಲ್ ಚಿಕಿತ್ಸೆನೇ ಬೇರೆ, ಕ್ಯಾನ್ಸರ್ ಬರೋ ಚಿಕಿತ್ಸೆ ಅದಕ್ಕೆ ಕಂಪ್ಲೀಟ್ ಸಪ್ರೇಟ್. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಹಲ್ಲಿನ ಸಮಸ್ಯೆಗಳು ಯಾವ ರೀತಿಯಾಗಿ ಬರುತ್ತೆ, ಮತ್ತೆ ಸಾಕಷ್ಟು ಸಾಮಾನ್ಯ ಜನರಲ್ಲಿ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರೋದ್ರಿಂದ ಹಲ್ಲುಗಳಲ್ಲಿ ಕಲೆ ಆಗೋದಿರ್ಬೋದು, ಅಥವಾ ಬಾಯಿ ಸ್ಮೆಲ್ ಬರುವಂಥದ್ದಿರ್ಬೋದು, ಅಥವಾ ಒಂದಿಷ್ಟು ಜನರು ಕ್ಯಾವಿಟಿಸ್ಗಳಿಂದ ರೂಟ್ ಕೆನಾಲ್ ಸಮಸ್ಯೆಗೆ ಒಳಗಾಗೋದಿರ್ಬೋದು, ಅಥವಾ ಇನ್ನೊಂದಿಷ್ಟು ಜನರು ಓರಲ್ ಕ್ಯಾನ್ಸರಿಂದ ಕೂಡ ಬಳಲ್ತಾ ಇರ್ತಾರೆ. ಅದೆಲ್ಲದ್ರ ಬಗ್ಗೆ ಕೂಡ ಡಾಕ್ಟರ್ ಮಾಹಿತಿಯನ್ನು ತಿಳಿಸ್ಕೊಟ್ರು. ಯಾವ ರೀತಿಯಾಗಿ ಬದಲಾವಣೆಯನ್ನು ಮಾಡ್ಕೋಬೇಕು, ಯಾವ ರೀತಿಯಾಗಿ ನಮಗೆ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನ ತಿಳಿಸ್ಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.